ಹಲೋ ಎವ್ರಿವನ್, ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಗ್ಲೋ ಥಿಯರಿ ಚಾನೆಲ್. ಸೊ ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂತ ಅಂದರೆ, ಸೊ ನನ್ನ ಒಂದು ಪರ್ಸ್ನಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ. ಓಕೆ, ಸೊ ಈ ಒಂದು ಟೆಕ್ನಿಕ್ನ ನಾನು 1 ಇಯರಿಂದ ನಾನು ಮಾಡ್ತಿದ್ದೀನಿ. ಸೊ ರಿಸಲ್ಟ್ಸು ಸಹ ಬಂದಿದೆ. ಸೊ ಈ ಒಂದು ಟೆಕ್ನಿಕ್ ನನ್ನ ಸುತ್ತಮುತ್ತ ಇರೋವ್ರಿಗೂ ಹೇಳ್ಕೊಟ್ಟಿದ್ದೀನಿ, ಅವ್ರಿಗೂ ಸಹ ವರ್ಕ್ ಆಗ್ತಾ ಇದೆ. ಹಾಗಾಗಿ ಈ ಒಂದು ಟೆಕ್ನಿಕ್ ನಿಮಗೂ ಹೇಳ್ಕೊಟ್ರೆ ನಿಮಗೂ ಯೂಸ್ ಆಗುತ್ತೆ. ಸೊ ದ್ಯಾಟ್ ನಿಮ್ಮ ಲೈಫನ್ನು ನೀವು ಡಿಸೈನ್ ಮಾಡ್ಕೊಳ್ಬೋದು ನಿಮಗೆ ಬೇಕಾದಾಗೆ. ಓಕೆ, ಸೊ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಹಾಕೋ ಪ್ರತಿ ವಿಡಿಯೋ ನಿಮಗೆ ಬಂದು ತಲುಪುತ್ತೆ ಮೊದಲು. ಸೊ ದಟ್ ನನ್ನ ವೀಡಿಯೋಸ್ನ ನೀವು ಮಿಸ್ ಆಗೋದಿಲ್ಲ. ಓಕೆ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನೇಮ್ ಬಂದು ಮ್ಯಾಜಿಕ್ ಬುಕ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ. ಓಕೆ, ಸೊ ಏನಿದು ಮ್ಯಾಜಿಕ್ ಬುಕ್ ಅಂತ ಅಂದರೆ, ಸೊ ಮ್ಯಾಜಿಕ್ ಬುಕ್ ಅಂತ ಅಂದರೆ ನೀವೊಂದು ಡೈರಿನ ಮೇಂಟೈನ್ ಮಾಡೋದು ಆರ್ ನೋಟ್ಬುಕ್ನ ಮೇಂಟೈನ್ ಮಾಡಿ ನಿಮ್ಮ ಡ್ರೀಮ್ಸನ್ನು ನೀವು ಬರ್ಕೊಳ್ಳೋದು. ಓಕೆನಾ? ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ. ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ನಿಮ್ಮ ಡ್ರೀಮ್ಸ್ನ ರಿಯಾಲಿಟಿಗೆ ತರೋದು ಥ್ರೂ ಯುವರ್ ಥಾಟ್ಸ್. ಓಕೆನಾ? ನಿಮ್ಮ ಥಾಟ್ಸ್ ಮುಖಾಂತರ ನಿಮ್ಮ ಡ್ರೀಮ್ಸ್ ಏನೇ ಇದ್ರೂ ಅದನ್ನು ರಿಯಾಲಿಟಿಗೆ ತರೋದನ್ನು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಇವೆಲ್ಲ ನೋಡಿರ್ತೀರ, ಸೆಲೆಬ್ರಿಟೀಸ್ ಆಗಿರ್ಬೋದು, ತುಂಬ ಆ್ಯಕ್ಟ್ರೆಸ್, ಇವರೆಲ್ಲನೂ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಂಡಿದ್ದಾರೆ, ಅವರು ಸಹ ಅವ್ರ ಲೈಫಲ್ಲಿ ಅಪ್ಲೈ ಮಾಡ್ತಿದ್ದಾರೆ. ಓಕೆನಾ? ಸೊ ಮ್ಯಾನಿಫೆಸ್ಟೇಷನ್ ಅನ್ನೋದು, ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಎಲ್ಲರ ಲೈಫಲ್ಲೂ ಡೈಲಿ ಲೈಫಲ್ಲಿ ನಡೀತಾನೆ ಇರುತ್ತೆ, ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಓಕೆನಾ? ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ನೆಗೆಟಿವ್ ಆಗುತ್ತೆ, ವಿತೌಟ್ ಯುವರ್ ಅವೇರ್ನೆಸ್. ಓಕೆನಾ? ನಿಮಗೆ ಗೊತ್ತಿರಲ್ಲ. ಓಕೆ, ಇದು ಲಾ ಆಫ್ ಅಟ್ರಾಕ್ಷನ್ ಈ ಥರ ನಡೀತಿದೆ ಅಂತ ನಿಮಗೆ ಗೊತ್ತಿರಲ್ಲ, ಬಟ್ ನಿಮ್ಮ ಥಾಟ್ಸ್ ಏನಿರುತ್ತೆ ಅದು ರಿಯಾಲಿಟಿಗೆ ಬರ್ತಾ ಇರುತ್ತೆ. ಸೊ ಮ್ಯಾಜಿಕ್ ಬುಕ್ ಟೆಕ್ನಿಕ್ ಹೇಗೆ ಮಾಡಬೇಕು ಅಂತ ಅಂದರೆ, ಸೊ ನಿಮ್ಮ ಹತ್ರ ಒಂದು ನೋಟ್ಬುಕ್, ಫ್ರೆಶ್ ನೋಟ್ಬುಕ್ ಇರಬೇಕು. ಸೊ ಲೈಕ್ ದಿಸ್. ಸೊ ಈ ಥರ ಒಂದು ನೋಟ್ಬುಕ್ ಇರಬೇಕು, ಫ್ರೆಶ್ ನೋಟ್ಬುಕ್ ಆದರೂ ತಗೊಳ್ಳಿ, ಅಥವಾ ಒಂದು ಒಳ್ಳೆ ಡೈರಿ ಆದರೂ ನೀವು ತಗೋಬೋದು. ಓಕೆ, ನೀವೇನು ನೋಟ್ಬುಕ್ ತಗೊಳ್ತೀರಾ ಆ ನೋಟ್ಬುಕ್ ಬಂದು ನಿಮ್ಮ ಡ್ರೀಮ್ ಲೈಫ್. ಓಕೆನಾ? ಸೊ ನಿಮ್ಮ ಡ್ರೀಮ್ ಲೈಫನ್ನು ನೀವು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿರುತ್ತೆ. ಓಕೆ, ಸೊ ಈ ಒಂದು ಬುಕ್ಕನ್ನು ನೀವು ಕಲರ್ಫುಲ್ಲಾಗಿ ಡಿಸೈನ್ ಮಾಡ್ಕೊಳ್ಬೋದು. ಸೊ ಅಟ್ರಾಕ್ಟಿವ್ ಆಗಿ ನೀವು ಡಿಸೈನ್ ಮಾಡ್ಕೊಳ್ಬೋದು, ಬಿಕಾಸ್ ಇಟ್ಸ್ ಯುವರ್ ಡ್ರೀಮ್ ಲೈಫ್. ಓಕೆನಾ? ನಿಮ್ಮ ಡ್ರೀಮ್ಸ್ ಎಲ್ಲ ಏನಿರುತ್ತೆ ಅದನ್ನು ನೀವು ಈ ಒಂದು ನೋಟ್ಬುಕ್ಕಲ್ಲಿ ನೀವು ಬರೀತಿರ್ತೀರ. ಓಕೆ, ಫಸ್ಟ್ ಪಾಯಿಂಟ್ ಬಂದು ಒಂದು ನೋಟ್ಬುಕ್ಕನ್ನು ನೀವು ತಗೊಳ್ಳೋದು. ಓಕೆ, ಸೊ ನೆಕ್ಸ್ಟ್ ಬಂದು ನೀವೇನು ನೋಟ್ಬುಕ್ ತಗೊಳ್ತೀರಾ ಅದು 200 ಪೇಜಸ್ ಇರೋ ಥರ ನೀವು ನೋಡ್ಕೊಳ್ಬೇಕು. ಯಾಕೆ ಅಂತ ಅಂದರೆ ಹೋಲ್ ಇಯರ್, 1 ಇಯರ್ ನೀವು ಅದೇ ಬುಕ್ಕನ್ನು ಯೂಸ್ ಮಾಡ್ತಿರ್ತೀರ, ಅದೇ ಬುಕ್ಕಲ್ಲಿ ನಿಮ್ಮ ಡ್ರೀಮ್ಸನ್ನು ನೀವು ಬರೀತಿರ್ತೀರ, ಡಿಸೈನ್ ಮಾಡ್ತಿರ್ತೀರ. ಓಕೆ, ಸೊ ಹಾಗಾಗಿ 200 ಪೇಜಸ್ ಇರುವಂತಹ ಬುಕ್ ಆರ್ ಪ್ಲೇನ್ ನೋಟ್ಬುಕ್ ಆರ್ ಡೈರಿನ ಪರ್ಚೇಸ್ ಮಾಡಿ. ಓಕೆ, ಬುಕ್ ಕಂಪ್ಲೀಟ್ ಪ್ಲೇನ್ ಆಗಿರಬೇಕು, ಮತ್ತು ಯೂಸ್ ಮಾಡಿರುವಂತಹ ನೋಟ್ಬುಕ್ ಆಗಿರಬಾರ್ದು. ಓಕೆನಾ? ಕಂಪ್ಲೀಟ್ ಕ್ಲೀನ್ ಆ್ಯಂಡ್ ನೀಟ್ ಇರಬೇಕು, ಹೊಸದಾಗಿರಬೇಕು. ಓಕೆ, ಸೊ ಸಿಂಪಲ್ ಆಗಿ ಕಾನ್ಷಿಯಸ್ ಮೈಂಡ್ ಹೇಗಿರುತ್ತೆ ಅಂತಂದರೆ, ಸೊ ನಾನು ಇವಾಗ ಕಾನ್ಷಿಯಸ್ ಆಗಿ ಏನು ಮಾತಾಡ್ತಿದ್ದೀನಿ. ಓಕೆನಾ? ಸೊ ನಾವು ಎದ್ದಿರೋವರೆಗೂ ನಾವೇನೆಲ್ಲ ಮಾಡ್ತೀವಿ, ಸೊ ಅದು ಕಾನ್ಷಿಯಸ್ ಮೈಂಡ್ ಆಗಿರುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ಅಂತ ಅಂದರೆ 24 hours ವರ್ಕ್ ಆಗ್ತಾನೆ ಇರುತ್ತೆ. ಓಕೆನಾ? ಸೊ ನಾವೇನೇ ಒಂದು ನಮ್ಮ ಡ್ರೀಮ್ಸ್ ಆಗಿರಲಿ, ನಮ್ಮ ಅಫರ್ಮೇಷನ್ಸ್ ಆಗಿರಲಿ ನಾವು ಫೀಡ್ ಮಾಡಬೇಕು ಅಂತಂದರೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಫೀಡ್ ಮಾಡ್ತೀವಿ. ಸಬ್ಕಾನ್ಷಿಯಸ್ ಮೈಂಡ್ ಬಂದು ನಮ್ಮ ಡ್ರೀಮ್ಸನ್ನು ರಿಯಾಲಿಟಿಗೆ ತರುತ್ತೆ. ಓಕೆನಾ? ಸೊ ಇದು ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್. ಓಕೆ, ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಸೊ ಸಪೋಸ್ ನಾಳೆ ನಿಮ್ಮ ಬರ್ಡೇ ಇರುತ್ತೆ. ಓಕೆನಾ? ಸೊ ನಾಳೆ ನಿಮ್ಮ ಬರ್ಡೇ ಇದೆ ಅಂತ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಆಲ್ರೆಡಿ ಫೀಡ್ ಮಾಡಿರ್ತೀರ. ಓಕೆ, ಸೊ ನಿಮ್ಮ ಬರ್ಡೇ ಪಾರ್ಟಿ, ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಎಲ್ಲ ನಾಳೆ ಇರುತ್ತೆ ಅಂತ ಅಂದರೆ ಹೋಲ್ ನೈಟ್ ನಿಮಗೆ ನಿದ್ದೆನೇ ಬರಲ್ಲ. ಓಕೆನಾ? ನಿಮ್ಮ ನಿದ್ದೆ ಸರಿಯಾಗಿ ಆಗೋದೇ ಇಲ್ಲ. ಯಾಕಂತ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಿಲೀವ್
ಮಾಡಿರುತ್ತೆ. ಏನಂತಂದರೆ ನಾಳೆ ನಿನ್ನ ಬರ್ಡೇ, ನಾಳೆ ಸೆಲೆಬ್ರೇಷನ್ಸ್ ಇದೆ ಅನ್ನೋದು ಬಿಲೀವ್ ಮಾಡಿರುತ್ತೆ. ಸೊ ಹಾಗಾಗಿ ನಿಮಗೆ ನಿದ್ದೆ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಸಬ್ಕಾನ್ಷಿಯಸ್ ಮೈಂಡ್ ತುಂಬ ಅಲರ್ಟ್ ಆಗಿರುತ್ತೆ. ಅದಕ್ಕೆ ಪಾಸಿಟಿವ್ ಯಾವುದು ನೆಗೆಟಿವ್ ಯಾವುದು ಅಂತ ಗೊತ್ತಾಗಲ್ಲ. ಸೊ ನಾವು ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ ಏನು ಅಂದ್ಕೊಂಡಿರ್ತೀವಿ ಅದನ್ನು ರಿಯಾಲಿಟಿಗೆ ತರುತ್ತೆ. ಅದೇ ಸಬ್ಕಾನ್ಷಿಯಸ್ ಮೈಂಡ್ನ ಕೆಲಸ. ಆಗುತ್ತೋ ಇಲ್ವೋ, ನನ್ನ ಡ್ರೀಮ್ಸ್ ಫುಲ್ಫಿಲ್ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಇರಬಾರ್ದು. ಯಾಕಂತಂದರೆ ಡೌಟ್ ಇದ್ದರೆ ಅದು ಖಂಡಿತ ಆಗೋದಿಲ್ಲ. ಸೊ ಯಾವಾಗ ನೀವು ಇದು ನನಗೆ ಆಗುತ್ತೆ ಅನ್ನೋ ಲೈಕ್ 100% ನಿಮ್ಮ ಮೈಂಡಲ್ಲಿ ನೀವು ಅಂದ್ಕೊಂಡಾಗ, ಸೊ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಫೀಡ್ ಮಾಡಿದಾಗ ಅದು ಖಂಡಿತ ಆಗುತ್ತೆ. ಸೊ ದಟ್ಸ್ ಹೌ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ಸ್. ಓಕೆ, ಮ್ಯಾಜಿಕ್ ಬುಕ್ ಟೆಕ್ನಿಕಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಸೊ ನಾವು ನಮ್ಮ ಡ್ರೀಮ್ಸ್ ಲೈಕ್ ಯಾವುದೋ ಒಂದು ಬುಕ್ಕಲ್ಲಿ ಬರೆದ್ಬಿಟ್ಟು ಮರ್ತೋಗ್ತಿದ್ವಿ ಅಲ್ವಾ. ಸೊ ಯಾವುದೋ 1 ಇಯರ್ ಒಂದ್ಸಲ ವಿಷನ್ ಬೋರ್ಡ್ ಮಾಡೋದಾಗಿರಲಿ, ಅಥವಾ ಯಾವುದೋ ಒಂದು ಡೈರಿಯಲ್ಲಿ ಓಕೆ ನಾನು ಈ ವರ್ಷ ಇದನ್ನೆಲ್ಲ ಮಾಡಬೇಕು ಅಂತನೋ ಬರಿತೀವಿ ಮತ್ತು ಹಾಗೆ ಮರ್ತೋಗ್ತೀವಿ. ಬಟ್ ಮ್ಯಾಜಿಕ್ ಬುಕ್ ಹಾಗಲ್ಲ, ಎವ್ರಿ ಮಂತ್ ನೀವು ಬರಿಬೇಕಾಗತ್ತೆ. ಓಕೆನಾ. ಸೊ ಎವ್ರಿ ಮಂತ್ ನೀವು ನಿಮ್ಮ ಮ್ಯಾಜಿಕ್ ಬುಕ್ಕಲ್ಲಿ ನಿಮ್ಮ ಡ್ರೀಮ್ಸನ್ನು ಬರಿಬೇಕಾಗತ್ತೆ. ಸೊ ದಟ್ಸ್ ಹೌ ಯು ಆರ್ ಫೀಡಿಂಗ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಓಕೆನಾ. ಸೊ ಎವ್ರಿ ಮಂತು ನಿಮ್ಮ ಡ್ರೀಮ್ ಲಿಸ್ಟನ್ನು ನೀವು ಲಿಸ್ಟ್ ಮಾಡ್ತಿರ್ತೀರ ಮ್ಯಾಜಿಕ್ ಬುಕ್ಕಲ್ಲಿ. ಹಾಗಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಿಲೀವ್ ಮಾಡುತ್ತೆ, ದಟ್ ಈಸ್ ಓಕೆ ಈ ಥಿಂಗ್ಸ್ ಇವ್ರಿಗೆ ಬೇಕು, ಓಕೆನಾ, ಇವರು ಇದನ್ನು ಕೇಳಿದ್ದಾರೆ ಅದನ್ನು ನಾನು ಕೊಡಬೇಕು ಅಂತ ಸಬ್ಕಾನ್ಷಿಯಸ್ ಮೈಂಡು ಫೀಡ್ ಮಾಡ್ಕೊಳತ್ತೆ. ಓಕೆ, ಈಗ ನೀವು ಅಂದ್ಕೊಳ್ಬೋದು, ಸೊ ಆಲ್ರೆಡಿ ವಿಷನ್ ಬೋರ್ಡ್ ಮಾಡಿರ್ತೀವಿ ಅಥವಾ ಇಯರ್ಲಿ ಒನ್ಸ್ ನನ್ನ ಡ್ರೀಮ್ಸನ್ನು ನಾನು ಲಿಸ್ಟ್ ಮಾಡಿಟ್ಟಿರ್ತೀನಿ, ಮತ್ತು ಈ ಮ್ಯಾಜಿಕ್ ಬುಕ್ ಎವ್ರಿ ಮಂತ್ ಯಾಕೆ ಬರೀಬೇಕು ಅಂತ ನಿಮ್ಗೆ ಅನಿಸಿರುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಅಂದರೆ, ಲೈಕ್ ಎವ್ರಿ ಮಂತ್ ನೀವು ಬರಿತಾ ಹೋದರೆ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ ದೂರ ಆಗುತ್ತೆ. ಓಕೆನಾ. ಸೊ ಎವ್ರಿ ಮಂತ್ ನಿಮ್ಗೇನು ಡ್ರೀಮ್ಸ್ ಇರುತ್ತೆ, ನಿಮ್ಗೆ ಏನು ಗೋಲ್ಸ್ ಇರುತ್ತೆ ಅದು ರಿಮೈಂಡ್ ಮಾಡ್ತಾ ಇರುತ್ತೆ ಎವ್ರಿ ಮಂತ್. ಓಕೆನಾ. ಸೊ ಎವ್ರಿ ಮಂತ್ ರಿಮೈಂಡ್ ಮಾಡ್ತಾ ನಿಮ್ಮ ನೆಗೆಟಿವಿಟಿ ಏನೇ ಇದ್ರೂ ಅದನ್ನು ದೂರ ಮಾಡುತ್ತೆ. ಸೊ ಈ ಒಂದು ನೋಟ್ಬುಕ್, ಈ ಒಂದು ಮ್ಯಾಜಿಕ್ ಬುಕ್ ಹೇಗೆ ಬರಿಬೇಕು ಅಂತ, ಓಕೆನಾ. ಸೊ ಫಸ್ಟ್ ಆಫ್ ಆಲ್ ನೀವು ಮೈಂಡಲ್ಲಿ ಇಟ್ಕೊಳ್ಬೇಕಾಗಿರೋದು, ನಾನು ಏನೆಲ್ಲ ಈ ಒಂದು ಬುಕ್ಕಲ್ಲಿ ಬರೀತೀನಿ ಅದೆಲ್ಲ ರಿಯಾಲಿಟಿಗೆ ಆಗುತ್ತೆ, ರಿಯಾಲಿಟಿ ಆಗಿದೆ ಅಂತ ನೀವು ಮೈಂಡಲ್ಲಿ ಇಟ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಾನು ಮಾಡ್ತೀನಿ ಅಥವಾ ನಾನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಸೊ ಇದೇನು ಹೇಳುತ್ತೆ ಅಂದರೆ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಇದೆ ಅನ್ನೋ ಥರ ಇದು ಪೋರ್ಟ್ರೇ ಆಗುತ್ತೆ. ಓಕೆನಾ. ಸೊ ನಾನು ಮಾಡ್ತಿದ್ದೀನಿ ಅಂತ ಅಲ್ಲ, ನನಗೆ ಆಗಿದೆ, ನಾನು ಮಾಡಿದ್ದೀನಿ ಅಂತ ನೀವು ಬರಿಬೇಕಾಗತ್ತೆ. ಓಕೆನಾ. ಪ್ರೆಸೆಂಟ್ ಟೆನ್ಸಲ್ಲಿ ನೀವು ಬರಿಬೇಕಾಗತ್ತೆ. ಈ ಒಂದು ಮ್ಯಾಜಿಕ್ ಬುಕ್ಕನ್ನು 6 ಪಾರ್ಟ್ಸ್ ಆಗಿ ಲೈಕ್ ಬರಿಬೇಕಾಗತ್ತೆ. ಸೊ ಫಸ್ಟ್ ಬಂದುಬಿಟ್ಟು ಹೆಲ್ತ್ ಬಗ್ಗೆ. ಓಕೆನಾ. ಸೊ ನಮ್ಮ ಎಲ್ಲರಿಗೂ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಹೆಲ್ತ್. ಸೆಕೆಂಡ್ ಒನ್ ಬಂದುಬಿಟ್ಟು ವೆಲ್ತ್. ಓಕೆನಾ. ಸೊ ನಮ್ಮೆಲ್ಲರಿಗೂ ಹಣ, ಕಾಸು, ದುಡ್ಡು ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಡೈಲಿ ಲೈಫಲ್ಲಿ. ಓಕೆನಾ. ಸೊ ವೆಲ್ತ್ ಅನ್ನೋದು ಒಂದು ಪಾಯಿಂಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ರಿಲೇಷನ್ಶಿಪ್ಪು. ಸೊ ರಿಲೇಷನ್ಶಿಪ್ಪು ಸಹ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತೇ ಇದೆ. ಸೊ ಪ್ರತಿಯೊಂದು ರಿಲೇಷನ್ಶಿಪ್ಪು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಸ್ಪೆಷಲ್ ಗೋಲ್ಸ್. ಓಕೆನಾ. ಸೊ ಸ್ಪೆಷಲ್ ಗೋಲ್ಸ್ ಅಂದರೆ ಏನು ಅಂತಂದರೆ, ಸೊ ಎವ್ರಿ ಮಂತ್ ನಿಮಗೇನು ಗೋಲ್ಸ್ ಇರುತ್ತೆ ಅದನ್ನು ನೀವು ಬುಕ್ಕಲ್ಲಿ ಬರಿತಾ ಹೋಗ್ತೀರಾ. ಓಕೆನಾ. ಸೊ ಅದು ಸ್ಪೆಷಲ್ ಗೋಲ್ಸ್. ನೆಕ್ಸ್ಟ್ ಪಾಯಿಂಟ್ ಬಂದು ಸೆಲ್ಫ್ ಅಕ್ಸೆಪ್ಟೆನ್ಸು ಮತ್ತು ಸೆಲ್ಫ್ ಲವ್. ಓಕೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಕೆರಿಯರ್ ಮತ್ತು ಪ್ರೊಫೆಷ್ನಲ್ ಗ್ರೋತ್ ಅಂತ. ಓಕೆನಾ. ಸೊ ಎಲ್ಲರಿಗೂ ನಮ್ಮ ಕೆರಿಯರ್ ಬಗ್ಗೆ ತುಂಬ ಲೈಕ್ ಇಂಪಾರ್ಟೆನ್ಸ್ ಇರುತ್ತೆ, ಮತ್ತು ಪ್ರೊಫೆಷ್ನಲ್ ಗ್ರೋತ್ ಬಗ್ಗೆನೂ ತುಂಬ ಚಿಂತೆ ಇರುತ್ತೆ. ಓಕೆನಾ. ಸೊ ಹಾಗಾಗಿ ಈ ಒಂದು ಮ್ಯಾಜಿಕ್ ಬುಕ್ಕಲ್ಲಿ ನೀವು ನಿಮ್ಮ ಕೆರಿಯರ್ ಬಗ್ಗೆ, ನಿಮ್ಮ ಕೆರಿಯರ್ ಲೈಕ್ ಪ್ರೊಫೆಷ್ನಲ್ ಗ್ರೋತ್ ಹೇಗೆ ಹೋಗಬೇಕು ಅನ್ನೋದು ಸಹ ನೀವು ಈ ಒಂದು ಬುಕ್ಕಲ್ಲಿ ಬರಿತೀರಾ. ಓಕೆ. ಸೊ ಇಷ್ಟು 6 ಪಾಯಿಂಟ್ಸ್ ನೀವು ಈ ಒಂದು ಬುಕ್ಕಲ್ಲಿ ಬರಿತಾ ಹೋಗ್ತೀರಾ ಎವ್ರಿ ಮಂತ್. ಈ ಒಂದು ಬುಕ್ ಯಾವಾಗ ಬರಿಬೇಕು, ಎವ್ರಿ ಮಂತ್ ಯಾವಾಗ ಬರಿಬೇಕು ಅಂತ ಅಂದರೆ, ಲೈಕ್ ಫಸ್ಟ್ 3 ಡೇಸಲ್ಲಿ. ಓಕೆನಾ. ಸೊ ಮಂತ್ ಸ್ಟಾರ್ಟಿಂಗ್ 3 ಡೇಸಲ್ಲಿ ಈ ಒಂದು ಬುಕ್ಕನ್ನು ನೀವು ಬರಿಬೇಕಾಗತ್ತೆ. ಯಾಕೆ ಅಂತ ಅಂದರೆ, ಸೊ ನೀವು ಎವ್ರಿ ಮಂತ್ ಬರಿತೀರಾ. ಸೊ ಫಸ್ಟ್ 3 ಡೇಸೇ ಯಾಕೆ ಅಂತ ಅಂದರೆ, ನಿಮ್ಮ ಡ್ರೀಮ್ಸ್, ನಿಮ್ಮ ಗೋಲ್ಸ್ ನೀವೇನು ಈ ಬುಕ್ಕಲ್ಲಿ ಬರೆದಿರ್ತೀರಾ ಆ ಒಂದು ಡ್ರೀಮ್ಸ್ ರಿಯಾಲಿಟಿಗೆ ಬರೋಕ್ಕೆ ಟೈಮ್ ಬೇಕು. ಓಕೆನಾ. ಸೊ ಇನ್ಸ್ಟೆಂಟಾಗಿ ನಮಗೇನೂ ಆಗಲ್ಲ. ಓಕೆ. ಸೊ ಇನ್ಸ್ಟೆಂಟಾಗಿ ನಮಗೆ ಓಕೆ ನನಗಿದು ಬೇಕು ಅಂತ ಅಂದರೆ ತಕ್ಷಣ ಆಗೋದಿಲ್ಲ. ಓಕೆನಾ. ನನಗೆ ಕಾರ್ ಬೇಕು ಅಂತಂದರೆ ತಕ್ಷಣ ಆಗಲ್ಲ.
ನನಗೆ ಬ್ರ್ಯಾಂಡೆಡ್ ಶೂ ಬೇಕು ಅಂದರೆ ತಕ್ಷಣ ಆಗೋದಿಲ್ಲ. ಸೊ ರೈಟ್ ನಾವು ಹೇಗಿದೆ ವರ್ಲ್ಡ್ ಅಂತ ಅಂದರೆ, ಸೊ ಸ್ವಿಗ್ಗಿ, ಝೊಮ್ಯಾಟೊ ವಿತಿನ್ ಮಿನಿಟ್ಸಲ್ಲಿ ಲೈಕ್ ಡೆಲಿವರಿ ನಮ್ಮ ಕೈಗೆ ಹೇಗೆ ಸಿಗ್ತಿದೆ, ಸೊ ಅದೇ ಥರ ಲೈಫ್ ಕೂಡ ಇರಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ದಟ್ ಈಸ್ ರಾಂಗ್. ಓಕೆ, ಸೊ ಫಸ್ಟ್ 3 ಡೇಸ್ ಏನಿರುತ್ತೆ ಆ 3 ಡೇಸಲ್ಲೇ ನೀವು ಈ ಒಂದು ಮ್ಯಾಜಿಕ್ ಬುಕ್ಕನ್ನು ನೀವು ಬರಿಬೇಕಾಗುತ್ತೆ. ಯಾಕೆ ಅಂತಂದರೆ ನಿಮ್ಮ ಡ್ರೀಮ್ಸ್ ರಿಯಾಲಿಟಿಗೆ ಬರೋಕ್ಕೆ, ಓಕೆ ಇದು ಕೇಳಿದರೆ ಅದು ಅವ್ರಿಗೆ ಬೇಕು, ಅದನ್ನು ಅವ್ರಿಗೆ ಕೊಡಬೇಕು ಅಂತ ಆಗಬೇಕು ಅಂತ ಅಂದರೆ ಯೂನಿವರ್ಸು ಕೂಡ ಟೈಮ್ ತೊಗೊಳುತ್ತೆ. ಓಕೆನಾ, ಯೂನಿವರ್ಸಿಗೆ ಗೊತ್ತು ನಿಮಗೆ ಯಾವ ಟೈಮಲ್ಲಿ ಏನು ಸಿಗಬೇಕು ಅಂತ. ಓಕೆ, ಸೊ ವಿ ಹ್ಯಾವ್ ಟು ಗಿವ್ ಟೈಮ್ ಟು ಯೂನಿವರ್ಸ್. ದಟ್ ಈಸ್ ವೈ ನೀವು ಪ್ರತಿ ತಿಂಗಳು 3 ಡೇಸ್ ಒಳಗಡೆ ಈ ಒಂದು ಬುಕ್ಕನ್ನು ಬರೀಬೇಕು. ಓಕೆ, ಸೊ ಈ ಬುಕ್ಕನ್ನು ಹೇಗೆ ಬರೀಬೇಕು ಅಂತ ನಾನು ನಿಮಗೆ ಈಗ ಹೇಳ್ತೀನಿ. ಸೊ ಫಸ್ಟ್ ಪೇಜಲ್ಲಿ, ಓಕೆ, ಸೊ ಫಸ್ಟ್ ಪೇಜಲ್ಲಿ ನೀವೇನು ಬರೀಬೇಕು ಅಂತ ಅಂದರೆ, ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಫುಲ್ಫಿಲ್ಲಿಂಗ್ ಆಲ್ ದ ವಿಶಸ್ ರಿಟರ್ನ್ ಇನ್ ದಿಸ್ ಬುಕ್ ಅಂತ. ಓಕೆ, ಸೊ ಮತ್ತು ಈ ಒಂದು ಇಯರ್ಗೆ ನೀವು ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ ಮತ್ತು ವೆಲ್ಕಮ್ ಮಾಡ್ತಿದ್ದೀರಾ. ಸೊ 2020 ಲೈಕ್ ನಾನು ಈ ಒಂದು ಬುಕ್ಕನ್ನು ಬರೆದಿರೋದು 2025ಅಲ್ಲಿ, ಹಾಗಾಗಿ 2025 ನಾನು ಹೇಳ್ತಾ ಇದ್ದೀನಿ. ಸೊ 2025 ಈಸ್ ದ ಗೋಲ್ಡನ್ ಇಯರ್ ಆಫ್ ಮೈ ಲೈಫ್. ಸೊ ನೀವು 2026 ಅಂತ ಮೆನ್ಷನ್ ಮಾಡ್ಬೋದು. ಸೊ ನೆಕ್ಸ್ಟು, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಡಿಯರ್ ಯೂನಿವರ್ಸ್ ಆ್ಯಂಡ್ ಐ ಲವ್ ಯು ಅಂತ ನೀವು ಫಸ್ಟ್ ಪೇಜಲ್ಲಿ ಬರಿಬೇಕಾಗತ್ತೆ. ಓಕೆ, ಈ ಒಂದು ಬುಕ್ಕಲ್ಲಿ ನೀವು ಹೇಗೆ ಬರಿತೀರಾ ಅಂತಂದರೆ, ಆಲ್ರೆಡಿ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಬರಿಬೇಕಾಗತ್ತೆ. ಸೊ ಅದಕ್ಕೆ ನಾನಿಲ್ಲಿ ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಫುಲ್ಫಿಲ್ಲಿಂಗ್ ಆಲ್ ದ ವಿಶಸ್ ರಿಟರ್ನ್ ಇನ್ ದಿಸ್ ಬುಕ್. ಓಕೆನಾ, ನೋಡಿ ನಾನು ಆಲ್ರೆಡಿ ಆಗಿದೆ, ಈ ಬುಕ್ಕಲ್ಲಿ ನಾನು ಏನೇ ಬರೆದ್ರೂ ಅದು ಆಗಿದೆ ಅನ್ನೋ ರೀತಿಯಲ್ಲೇ ನಾನು ಬರೆದಿದ್ದೀನಿ. ಓಕೆ, ಈ ಒಂದು ಪೇಜನ್ನು ನಾನು ಸ್ಕ್ರೀನ್ ಮೇಲೆ ಸ್ಕ್ರೀನ್ಶಾಟ್ನ ಮೆನ್ಷನ್ ಮಾಡಿರ್ತೀನಿ, ಸೊ ದಟ್ ನೀವು ರೆಫರ್ ಮಾಡಿಕೊಂಡು ಇನ್ನೂ ಬೆಟರ್ ಆಗಿ ನೀವು ನಿಮ್ಮ ಮ್ಯಾಜಿಕ್ ಬುಕ್ಕನ್ನು ಡಿಸೈನ್ ಮಾಡ್ಕೊಳ್ಬೋದು. ಓಕೆ, ಇದರಲ್ಲಿ ಫಸ್ಟ್ ಪಾರ್ಟ್ ಬಂದುಬಿಟ್ಟು ಗ್ರ್ಯಾಟಿಟ್ಯೂಡ್. ಓಕೆನಾ, ಸೊ ನೀವು ನೆಕ್ಸ್ಟ್ ಪೇಜಲ್ಲಿ ಬರೀಬೇಕಾಗಿರೋದು ಗ್ರ್ಯಾಟಿಟ್ಯೂಡ್. ಸೊ ಗ್ರ್ಯಾಟಿಟ್ಯೂಡ್ ಅಂತ ಅಂದರೆ, ಇನ್ ಕೇಸ್ ನೀವೇನಾದರೂ ಮಾರ್ಚಲ್ಲಿ ಬುಕ್ಕನ್ನು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ, ಹಿಂದಿನ ಮಂತ್ ಅಂದರೆ ಫೆಬ್ರವರಿಯಲ್ಲಿ ನಿಮ್ಗೆ ಏನೆಲ್ಲ ಒಳ್ಳೆ ಥಿಂಗ್ಸ್ ಆಗಿದೆ ಅದನ್ನು ನೀವು ಮೆನ್ಷನ್ ಮಾಡಬೇಕು ವಿತ್ ಗ್ರ್ಯಾಟಿಟ್ಯೂಡ್. ಓಕೆನಾ, ಸೊ ನೀವು ಥ್ಯಾಂಕ್ ಯು ಹೇಳ್ತಾ ಏನೆಲ್ಲ ಒಳ್ಳೇದು ನಿಮ್ಗಾಗಿದೆ ಅದನ್ನು ನೆನಪು ಮಾಡಿಕೊಂಡು ಆ ಒಂದು ಥಿಂಗ್ಸ್ಗೆ ನೀವು ಗ್ರ್ಯಾಟಿಟ್ಯೂಡನ್ನು ಹೇಳಬೇಕಾಗತ್ತೆ. ಯಾವ ರೀತಿ ಅಂತ ಅಂದರೆ, ಥ್ಯಾಂಕ್ ಯು ಸೋ ಮಚ್ ಡಿಯರ್ ಯೂನಿವರ್ಸ್ ಫಾರ್ ದ ಗಿಫ್ಟ್ಸ್ ಐ ಹ್ಯಾವ್ ರಿಸೀವ್ಡ್ ಇನ್ ದ ಮಂತ್ ಆಫ್ ಫೆಬ್ರವರಿ. ಸೊ ಈ ರೀತಿ ನೀವು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು, ಥ್ಯಾಂಕ್ ಯು ಸೋ ಮಚ್ ಡಿಯರ್ ಯೂನಿವರ್ಸ್, ಲೈಕ್ ಐ ಹ್ಯಾವ್ ಮೆಟ್ ಮೈ ಡ್ಯಾಡ್ ಆ್ಯಂಡ್ ಟಾಕ್ಡ್ ವಿತ್ ಹಿಮ್. ಸೊ ಈ ರೀತಿ ನೀವು ಬರೀಬೇಕಾಗತ್ತೆ. ಸೊ ನೆಕ್ಸ್ಟ್, ಥ್ಯಾಂಕ್ ಯು ಸೋ ಮಚ್ ಡಿಯರ್ ಯೂನಿವರ್ಸ್ ಫಾರ್ ಆಲ್ ದ ಸಪೋರ್ಟ್ ಐ ಹ್ಯಾವ್ ರಿಸೀವ್ಡ್ ಫ್ರಮ್ ಮೈ ಹಸ್ಬೆಂಡ್. ಸೊ ಈ ರೀತಿ ನೀವು ಲೈಕ್ ಹಿಂದಿನ ಮಂತ್ ಏನೆಲ್ಲ ಒಳ್ಳೆಯದಾಗಿರುತ್ತೆ ಸೊ ಅದನ್ನು ನೀವು ಮೆನ್ಷನ್ ಮಾಡಿ ಗ್ರ್ಯಾಟಿಟ್ಯೂಡ್ ಅನ್ನೋದು ತಿಳಿಸ್ತೀರಾ. ಓಕೆನಾ, ಫಸ್ಟ್ ಪಾರ್ಟ್ ಬಂದುಬಿಟ್ಟು ಗ್ರ್ಯಾಟಿಟ್ಯೂಡ್ ಪಾರ್ಟ್. ಓಕೆ, ಸೊ ಅದನ್ನು ನಾನು ಸ್ಕ್ರೀನ್ಶಾಟಲ್ಲಿ ಲೈಕ್ ಮೆನ್ಷನ್ ಮಾಡಿರ್ತೀನಿ, ಸೊ ನೀವು ಅದನ್ನು ರೆಫರ್ ಮಾಡ್ಬೋದು. ಓಕೆ, ಗ್ರ್ಯಾಟಿಟ್ಯೂಡ್ ಅನ್ನೋದು ಬಿಗ್ ಥಿಂಗ್ಸ್ಗೆ ಅಲ್ಲ. ಓಕೆನಾ, ಸ್ಮಾಲ್ ಥಿಂಗ್ಸ್ಗೂ ನೀವು ಗ್ರ್ಯಾಟಿಟ್ಯೂಡ್ ಅನ್ನೋದು ತಿಳಿಸ್ಬೋದು. ಲೈಕ್ ಫುಡ್ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ನಿಮಗೆ ಹಣ ಕೊಟ್ಟಿರ್ಬೋದು ಅದರ ಬಗ್ಗೆ ಆಗಿರ್ಬೋದು, ಅಥವಾ ಆಫೀಸಲ್ಲಿ ನಿಮ್ಮ ಕೊಲೀಗ್ಸ್ ಬಗ್ಗೆ, ಲೈಕ್ ನಿಮ್ಮ ಜೊತೆ ಯಾರೆಲ್ಲ ವರ್ಕ್ ಮಾಡಿರ್ತಾರೆ ಅವ್ರ ಬಗ್ಗೆ ಆಗಿರ್ಬೋದು. ಸೊ ಈ ಥರ ಸಣ್ಣ ಪುಟ್ಟ ಗ್ರ್ಯಾಟಿಟ್ಯೂಡ್ ನಿಮ್ಗೆ ಆಗಿರುವಂತಹ ಒಳ್ಳೆಯ ಥಿಂಗ್ಸ್ನ ನೀವು ಮೆನ್ಷನ್ ಮಾಡ್ತಾ ಹೋದರೆ ಸುಮಾರು ಇರುತ್ತೆ ನೀವು ಗ್ರ್ಯಾಟಿಟ್ಯೂಡ್ ತಿಳಿಸ್ಬೇಕಾಗಿರುವಂಥದ್ದು. ಓಕೆನಾ, ನಿಮಗೆ ಅನಿಸುತ್ತೆ ಓಕೆ ಇಷ್ಟೊಂದಿದೆಯಾ ಒಳ್ಳೆ ಥಿಂಗ್ಸ್ ನನಗೆ ಆಗಿರೋದು ಅಂತ ನಿಮಗೇ ಆಶ್ಚರ್ಯ ಆಗುತ್ತೆ. ಓಕೆ, ಸೊ ಹಾಗಾಗಿ ಫಸ್ಟ್ ಪಾರ್ಟಲ್ಲಿ ನೀವು ಗ್ರ್ಯಾಟಿಟ್ಯೂಡ್ ಏನು ಬರೀತೀರಾ ಅದರಲ್ಲಿ ನೀವು ಪ್ರತಿಯೊಂದನ್ನು ನೀವು ಮೆನ್ಷನ್ ಮಾಡಿ ಗ್ರ್ಯಾಟಿಟ್ಯೂಡ್ ಅನ್ನೋದು ತಿಳಿಸ್ಬೋದು. ಓಕೆ, ಸೊ ಗ್ರ್ಯಾಟಿಟ್ಯೂಡ್ ಪಾರ್ಟ್ ಆದಮೇಲೆ ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ಪ್ರೆಸೆಂಟ್ ಮಂತ್ಗೆ ನೀವು ವೆಲ್ಕಮ್ ಹೇಳ್ತಾ ಇದ್ದೀರಾ ಅಂತ. ಓಕೆನಾ, ವೆಲ್ಕಮ್ ಹೇಳ್ತಾ ಇರೋ ರೀತಿ ನೀವು ಬರೀಬೇಕಾಗತ್ತೆ. ಓಕೆನಾ, ಸೊ ನಾನು ಬರೆದಿರೋದು ಜಾನ್ವರಿ 2025ಅಲ್ಲಿ. ಸೊ ಡಿಸೆಂಬರ್ ಮಂತ್ ಗ್ರ್ಯಾಟಿಟ್ಯೂಡ್ ಬರೆದು ನೆಕ್ಸ್ಟ್ ನಾನು ಜಾನ್ವರಿ ಮಂತ್ಗೆ ವೆಲ್ಕಮ್ ಹೇಳಿದ್ದೀನಿ. ಸೊ ಏನಂತ ಹೇಳಿದ್ದೀನಿ ಅಂದರೆ, ಡಿಯರ್ ಜಾನ್ವರಿ 2025 ಹಾರ್ಟಿಯೆಸ್ಟ್ ವೆಲ್ಕಮ್ ಟು ಯು ಅಂತ ನಾನು ಬರೆದಿದ್ದೀನಿ.
ಸೊ ಓಕೆನಾ. ಸೊ ಇದನ್ನು ಎಲ್ಲ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ, ಸೊ ದಟ್ ಯು ಕ್ಯಾನ್ ರೆಫರ್ ಇಟ್. ನೆಕ್ಸ್ಟ್ ಬಂದುಬಿಟ್ಟು ಹೆಲ್ತ್ ಬಗ್ಗೆ, ಓಕೆನಾ. ಹೆಲ್ತ್ ಅಫರ್ಮೇಷನ್ಸಿಂದ ಸ್ಟಾರ್ಟ್ ಮಾಡೋಣ. ಸೊ ನಮ್ಮೆಲ್ಲರಿಗೂ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಫರ್ಮೇಷನ್ಸ್ ಅಂದರೆ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಅಫರ್ಮೇಷನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ನೀವು ರೆಫರ್ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ಅಫರ್ಮೇಷನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ, ಓಕೆನಾ. ಸೊ ಅಫರ್ಮೇಷನ್ಸು ಲೈಕ್ ಪ್ರತಿಯೊಂದು ಪದ ನಾವು ಹೇಳಬೇಕಾದ್ರೆ ಲೈಕ್ ಪ್ರತಿಯೊಂದು ವರ್ಡ್ ಒಂದು ಎನರ್ಜಿನ ವೈಬ್ರೇಷನ್ನ ಕ್ಯಾರಿ ಮಾಡುತ್ತೆ, ಓಕೆನಾ. ಸೊ ನಾವು ಒಂದು ಪದನ ಅಥವಾ ಒಂದು ವರ್ಡನ್ನು ನಾವು ಪದೇ ಪದೇ ಹೇಳ್ತಾ ಇದ್ದರೆ ಅದು ರಿಯಾಲಿಟಿಗೆ ಬಂದುಬಿಡತ್ತೆ, ನಿಜ ಆಗುತ್ತೆ, ಓಕೆನಾ. ಸೊ ಹಾಗಾಗಿ ಅಫರ್ಮೇಷನ್ಸ್ಗೆ ತುಂಬ ಲೈಕ್ ಇಂಪಾರ್ಟೆನ್ಸ್ ಇದೆ. ನೀವು ಕೂಡ ಅಫರ್ಮೇಷನ್ಸ್ಗೆ ಅನ್ನೋದು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಹೆಲ್ತ್ ಅಫರ್ಮೇಷನ್ಸ್ ಹೇಗೆ ಬರೀಬೇಕು ಅಂತ ಅಂದರೆ, ಸೊ ನಿಮಗೆ ಯಾವುದಾದ್ರೂ ಹೆಲ್ತ್ ಇಶ್ಯೂ ಇದ್ದರೆ ಲೈಕ್ ಥೈರಾಯ್ಡ್ ಆಗಿರ್ಬೋದು, ಈ ಥರ ಲೈಕ್ ಬ್ಯಾಕ್ ಪೇನ್ ಆಗಿರ್ಬೋದು, ಮೈಗ್ರೇನ್ ಆಗಿರ್ಬೋದು, ಹೆಡೇಕ್ ಆಗಿರ್ಬೋದು. ಸೊ ಈ ಥರ ನಿಮ್ಗೆ ಯಾವುದೇ ಥರ ಹೆಲ್ತ್ ಇಶ್ಯೂಸ್ ಇದ್ರೂ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿ ಆಲ್ರೆಡಿ ಎಲ್ಲ ಕ್ಲಿಯರ್ ಆಗಿದೆ, ಐ ಆಮ್ ಹೆಲ್ದಿ ಅಂತ ನೀವು ಬರಿಬೇಕಾಗತ್ತೆ. ಪ್ರೆಸೆಂಟ್ ಟೆನ್ಸಲ್ಲಿ ನೀವು ಬರಿಬೇಕಾಗತ್ತೆ, ಓಕೆನಾ. ಸೊ ನಾನೇನು ಬರೆದಿದ್ದೀನಿ ಅಂತ ಅಂದರೆ, ಥ್ಯಾಂಕ್ ಯು ಸೋ ಮಚ್ ಡಿಯರ್ ಯೂನಿವರ್ಸ್, ನೌ ಐ ಆಮ್ ಅಬ್ಸಲ್ಯೂಟ್ಲಿ ಹೆಲ್ದಿ ಆ್ಯಂಡ್ ಎವ್ರಿ ಸೆಲ್ ಆಫ್ ಮೈ ಬಾಡಿ ಈಸ್ ಅಬ್ಸಲ್ಯೂಟ್ಲಿ ಹ್ಯಾಪಿ ಆ್ಯಂಡ್ ಹೆಲ್ದಿ. Every hormone in my body is healthy, happy and completely balanced, and all my bones are very strong and healthy and happy. ಸೊ ನಾನು ಈ ರೀತಿ ಬರೆದಿದ್ದೀನಿ. ಸೊ ನನಗೆ ಲೈಕ್ ಬ್ಯಾಕ್ ಪೇಯ್ನ್ ಇದೆ, ಸೊ ಹಾಗಾಗಿ ನಾನೇನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಂದರೆ, ಆಲ್ ಮೈ ಬೋನ್ಸ್ ಆರ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ ಆ್ಯಂಡ್ ಹ್ಯಾಪಿ ಅಂತ ನಾನಿಲ್ಲಿ ಮೆನ್ಷನ್ ಮಾಡಿ. ನಿಮಗೆ ಯಾವುದೇ ಥರ ಹೆಲ್ತ್ ಇಶ್ಯೂಸ್ ಇದ್ರೂ ಅದನ್ನು ಮೆನ್ಷನ್ ಪ್ರೆಸೆಂಟ್ ಟೆನ್ಸಲ್ಲಿ ಕ್ಲಿಯರ್ ಆಗಿದೆ, ವಾಸಿ ಆಗಿದೆ ಅಂತ ನೀವು ಬರಿಬೇಕಾಗತ್ತೆ, ಓಕೆನಾ. ಹೆಲ್ತ್ ಅಫರ್ಮೇಷನ್ಸಲ್ಲಿ ನಿಮ್ಮ ಹೆಲ್ತ್ ಬಗ್ಗೆ ಏನೇ ಇದ್ರೂ ನೀವು 3 times ಥ್ಯಾಂಕ್ ಯು ಅಂತ ಹೇಳಬೇಕು. ಯಾಕೆ 3 times ಹೇಳಬೇಕು ಅಂತಂದರೆ, ಯೂನಿವರ್ಸ್ಗೆ ಥ್ಯಾಂಕ್ ಯು ಅನ್ನೋ ಪದ ತುಂಬ ಇಷ್ಟ ಆಗುತ್ತೆ, ಓಕೆನಾ. ಸೊ ನೀವು ಥ್ಯಾಂಕ್ ಯು ಅಂತ ಪದೇ 3 times ಹೇಳಿದಾಗ ಯೂನಿವರ್ಸ್ ಓಕೆ ಇವು ನನಗೆ ಏನಕ್ಕೋ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ, ಸೊ ಅದನ್ನು ನಾನು ಮಾಡಿಕೊಡ್ಬೇಕು ಅನ್ನೋ ರೀತಿಯಲ್ಲಿ ಯೂನಿವರ್ಸ್ ಅರ್ಥ ಮಾಡ್ಕೊಳ್ಳುತ್ತೆ, ಕೇಳಿಸ್ಕೊಳ್ಳುತ್ತೆ, ಓಕೆನಾ. ಬಂದುಬಿಟ್ಟು ವೆಲ್ತ್ ಅಫರ್ಮೇಷನ್ಸ್, ಓಕೆನಾ. ಸೊ ವೆಲ್ತ್ ಅಂತಂದರೆ ನಮ್ಮ ಲೈಫಲ್ಲಿ ಹಣ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ಹೆಲ್ತ್ ಬಗ್ಗೆ ಲೈಕ್ ವೆಲ್ತ್ ಬಗ್ಗೆ ನೀವು ಅಫರ್ಮೇಷನ್ಸ್ನ ಬರೀತೀರಾ. ಸೊ ನಿಮಗೆ ಲೈಕ್ ಇನ್ಕಮ್ ಬರ್ತಿರೋದು ಲೈಕ್ ಮಲ್ಟಿಪಲ್ ಇನ್ಕಮ್ ಸೋರ್ಸಸ್ ಆಗಿರ್ಬೋದು, ಪ್ರತಿಯೊಂದು ನೀವು ಇಲ್ಲಿ ಮೆನ್ಷನ್ ಮಾಡಿ ನೀವು ಥ್ಯಾಂಕ್ ಯು ಅಂತ ಮೆನ್ಷನ್ ಮಾಡಿರ್ತೀರ, ಓಕೆ. ಸೊ ವೆಲ್ತ್ ಅಫರ್ಮೇಷನ್ಸ್ ಆದಮೇಲೆ ರಿಲೇಷನ್ಶಿಪ್ ಅಫರ್ಮೇಷನ್ಸ್, ಓಕೆ. ಸೊ ನಮ್ಮ ಲೈಫಲ್ಲಿ ರಿಲೇಷನ್ಶಿಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾಟ್ ಓನ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್, ಪೇರೆಂಟ್ಸ್ ಜೊತೆನೂ ರಿಲೇಷನ್ಶಿಪ್ ಚೆನ್ನಾಗಿರಬೇಕು, ಅದೂ ಇಂಪಾರ್ಟೆಂಟೇ. ಲೈಕ್ ಫಾದರ್ ಆ್ಯಂಡ್ ಸನ್, ಫಾದರ್ ಆ್ಯಂಡ್ ಡಾಟರ್, ವೈಫ್ ಆ್ಯಂಡ್ ಹಸ್ಬೆಂಡ್. ಸೊ ಈ ರೀತಿ ಪ್ರತಿಯೊಂದು ರಿಲೇಷನ್ಶಿಪ್ಪು ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸಪೋಸ್ ನಿಮ್ಮ ಯಾವುದೋ ಒಂದು ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂತಂದ್ರೂ ಲೈಕ್ ಫಾದರ್ ಆ್ಯಂಡ್ ಸನ್ ಆಗಿರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಯಾವುದೋ ಒಂದು ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂತಂದ್ರೂ ನೀವಿಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ನೀವು ಇಲ್ಲಿ ಬರೆದ್ರೆ ಆಟೋಮೆಟಿಕ್ಕಾಗಿ ಆ ರಿಲೇಷನ್ಶಿಪ್ಪು ಸಹ ಸರಿ ಆಗಿಬಿಡತ್ತೆ, ಓಕೆನಾ. ಸೊ ನೀವು ರಿಲೇಷನ್ಶಿಪ್ ಅಫರ್ಮೇಷನ್ಸ್ನ ನೀವು ಬರಿಬೇಕಾಗತ್ತೆ. ಬಂದು ಸೆಲ್ಫ್ ಲವ್ ಆ್ಯಂಡ್ ಆಕ್ಸೆಪ್ಟೆನ್ಸ್, ಓಕೆನಾ. ಸೊ ಪ್ರತಿಯೊಬ್ಬರ ಲೈಫಲ್ಲೂ ಸೆಲ್ಫ್ ಲವ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಅಂದರೆ, ನಮ್ಮನ್ನು ನಾವು ಇಷ್ಟಪಟ್ರೇ ಬೇರೆಯವರು ಸಹ ನಮ್ಮನ್ನು ಇಷ್ಟಪಡೋದು, ಓಕೆನಾ. ಸೊ ನನ್ನನ್ನು ನಾನೇ ಹೇಟ್ ಮಾಡಿಕೊಂಡ್ರೆ ಬೇರೆಯವ್ರು ನನ್ನ ಹೇಗೆ ಲೈಕ್ ಇಷ್ಟಪಡ್ತಾರೆ ಹೇಳಿ ಅಲ್ವಾ. ಸೊ ಸೆಲ್ಫ್ ಲವ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೀವು ಸೆಲ್ಫ್ ಲವ್ ಅಫರ್ಮೇಷನ್ನ ನೀವು ಇಲ್ಲಿ ಬರಿಬೇಕಾಗತ್ತೆ, ಓಕೆ. ಸ್ಪೆಷಲ್ ಗೋಲ್ಸ್, ಓಕೆ. ಸೊ ಸ್ಪೆಷಲ್ ಗೋಲ್ಸ್ ಲೈಕ್ ಆ ಮಂತಲ್ಲಿ ನೀವು ಯಾವ ಮಂತಲ್ಲಿ ಬರಿತಿರ್ತೀರ, ಸಪೋಸ್ ಈಗ ನೀವು ಮಾರ್ಚಲ್ಲಿ ಬರಿತಿರ್ತೀರ ಅಂತ ಅಂದ್ಕೊಳ್ಳಿ. ಸೊ ಮಾರ್ಚ್ ಮಂತಲ್ಲಿ ನಿಮ್ಗೆ ಏನೆಲ್ಲ ಬೇಕು, ಓಕೆನಾ. ಸೊ ಅದನ್ನು ಸ್ಪೆಷಲ್ ಗೋಲ್ಸ್ ಅಂತಾರೆ. ಸೊ ಆ ಮಂತ್ ಫುಲ್ಲು ನಿಮಗೆ ನಿಮ್ಮ ಡ್ರೀಮ್ಸು ಮತ್ತು ನಿಮ್ಗೆ ಏನೆಲ್ಲ ಬೇಕಾಗಿರುತ್ತೆ ಅದನ್ನು ನೀವು ಮೆನ್ಷನ್ ಮಾಡ್ತೀರಾ, ಓಕೆನಾ. ಸೊ ನೀವೇನು ಮೆನ್ಷನ್ ಮಾಡಿರ್ತೀರ ಅದು ಪಾಸ್ಟ್ ಟೆನ್ಸಲ್ಲೂ ಇರಬಾರ್ದು ಮತ್ತು ಫ್ಯೂಚರ್ ಟೆನ್ಸಲ್ಲೂ ಇರಬಾರ್ದು, ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕಾಗತ್ತೆ. ಅದಕ್ಕೆ ನೀವು ಲೈಕ್ 3 times ಥ್ಯಾಂಕ್ ಯು ಹೇಳಿ ನಿಮ್ಮ ಡ್ರೀಮ್ ಏನಿರುತ್ತೆ ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ, ಓಕೆನಾ. ಸೊ ಎಕ್ಸಾಂಪಲ್ ಹೇಗೆ ಅಂತ ಅಂದರೆ, ನಾನಿಲ್ಲಿ
ನೋಡಿ ನಾನು ಇಲ್ಲಿ ಬರೆದಿದ್ದೀನಿ ನನಗೇನೆಲ್ಲ ಬೇಕು ಅನ್ನೋದು, ನನ್ನ ಡ್ರೀಮ್ಸ್ ಏನಿರುತ್ತೆ ಆ ಮಂತಿಗೆ ಇಲ್ಲಿ ಬರೆದಿದ್ದೀನಿ. ಸ್ಪೆಷಲ್ ಗೋಲ್ಸ್ ಫಾರ್ ಜಾನ್ವರಿ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನಾನು ಇದನ್ನು ಜಾನ್ವರಿ ಮಂತಲ್ಲಿ ಸ್ಟಾರ್ಟ್ ಮಾಡಿರೋದ್ರಿಂದ ಸೊ ಜಾನ್ವರಿ ಮಂತ್ ಅಂತ ಮೆನ್ಷನ್ ಮಾಡಿ, ಸೊ ಜಾನ್ವರಿ ಮಂತಿಗೆ ಏನೆಲ್ಲ ನನಗೆ ಬೇಕು, ಏನೆಲ್ಲ ನನ್ನ ಡ್ರೀಮ್ಸ್ ಇದೆ, ಸೊ ಅದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಒಂದು 3-4 ಹೇಳ್ತೀನಿ ನಿಮಗೆ ಯಾವ ರೀತಿ ಬರೆದಿದ್ದೀನಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಡಿಯರ್ ಯೂನಿವರ್ಸ್ ಫಾರ್ ಗಿವಿಂಗ್ ಮೀ ಬ್ರ್ಯಾಂಡೆಡ್ ವಾಚ್ ಇನ್ ದ ಮಂತ್ ಆಫ್ ಜಾನ್ವರಿ. ಓಕೆನಾ. ಸೊ ಇದನ್ನು ನಾನು ಬರೆದಿರೋದು 2025ಅಲ್ಲಿ. ಸೊ ಆ ಮಂತಲ್ಲೇ ಲೈಕ್ ನೋಡಿ ಇಲ್ಲಿ ಟಿಕ್ ಮಾರ್ಕ್ ಹಾಕಿದ್ದೀನಿ. ಸೊ ಟಿಕ್ ಮಾರ್ಕ್ ಏನಕ್ಕೆ ಹಾಕಿದ್ದೀನಿ ಅಂತಂದರೆ ಆ ಡ್ರೀಮ್ ಫುಲ್ಫಿಲ್ ಆಗಿರೋದಕ್ಕೆ ನಾನು ಟಿಕ್ ಮಾರ್ಕ್ ಹಾಕಿದ್ದೀನಿ. ಓಕೆನಾ. ಸೊ ನೀವೇನು ಮೆನ್ಷನ್ ಮಾಡಿರ್ತೀರ ಡ್ರೀಮ್ಸು, ಆ ಡ್ರೀಮ್ ಆಗಿದ್ದರೆ ನೀವು ಲೈಕ್ ಬುಕ್ಕನ್ನು ಓಪನ್ ಮಾಡಿ ಟಿಕ್ ಮಾರ್ಕ್ ಹಾಕ್ಬೋದು. ಓಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಡಿಯರ್ ಯೂನಿವರ್ಸ್ ಫಾರ್ ಗಿವಿಂಗ್ ಮೀ ಎ ನ್ಯೂ ಡಿಸೈನರ್ ಡ್ರೆಸ್ ಇನ್ ದ ಮಂತ್ ಆಫ್ ಜಾನ್ವರಿ ಅಂತ ಬರೆದಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಡಿಯರ್ ಯೂನಿವರ್ಸ್ ಫಾರ್ ಮೇಕಿಂಗ್ ಮೈ ಬರ್ಡೇ ಸೋ ಸ್ಪೆಷಲ್. ಸೊ ಜಾನ್ವರಿ ಮಂತಲ್ಲಿ ನನ್ನ ಬರ್ಡೇ ಆಗಿರೋದ್ರಿಂದ ಈ ರೀತಿ ನಾನು ಬರೆದಿದ್ದೀನಿ. ಓಕೆ. ಸೊ ಈ ರೀತಿ ನೀವು ನಿಮ್ಮ ಡ್ರೀಮ್ಸ್ ಏನೇ ಇದ್ರೂ ಈ ರೀತಿ ನೀವು ಮೆನ್ಷನ್ ಮಾಡಿ, ಪ್ರೆಸೆಂಟ್ ಟೆನ್ಸಲ್ಲಿ ಮೆನ್ಷನ್ ಮಾಡಿ, ನೀವು 3 times ಥ್ಯಾಂಕ್ ಯು ಅಂತ ಹೇಳಿ ನೀವು ನಿಮ್ಮ ಡ್ರೀಮ್ ಏನಿರುತ್ತೆ ಅದು ಆಗಿರೋ ರೀತಿ ಪ್ರೆಸೆಂಟ್ ಟೆನ್ಸಲ್ಲಿ ನೀವು ಬರೀಬೇಕಾಗತ್ತೆ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ನೀವು ಈ ಬುಕ್ಕನ್ನು ಯಾವಾಗ ಓಪನ್ ಮಾಡಬೇಕು ಅಂತಂದರೆ, ಸೊ ಸ್ಟಾರ್ಟಿಂಗ್ ಮಂತಲ್ಲಿ ನೀವು ಬರೆದಿರ್ತೀರ ಈ ಒಂದು ಬುಕ್ಕನ್ನು, ವಿತಿನ್ 3 daysಲ್ಲಿ ನೀವು ಬರಿಬೇಕಾಗತ್ತೆ. ಸೊ ಬರೆದಾದ್ಮೇಲೆ ಸೊ ನಾನು ಒಂದು ಸಜೆಸ್ಟ್ ಮಾಡ್ತೀನಿ. ಸೊ ನಿಮಗೆ ಅನ್ನಿಸ್ತಿರತ್ತೆ ಇಷ್ಟೆಲ್ಲ ಬರಿಬೇಕಾ ಅಂತ. ಹೌದು, ಇಷ್ಟೆಲ್ಲ ಬರೀಲೇಬೇಕು, ಬಿಕಾಸ್ ಇಟ್ಸ್ ಯುವರ್ ಡ್ರೀಮ್ ಲೈಫ್. ಸೊ ಹಾಗಾಗಿ ನೀವು ಇಷ್ಟೆಲ್ಲ ಬರೀಲೇಬೇಕು. ಸೊ ಮಂತ್ಲಿ ಒನ್ಸ್ ಅಷ್ಟೇ. ಓಕೆನಾ. ಮಂತ್ಲಿ ಒನ್ಸ್ ನೀವು ಬರೀತೀರಾ. ಸೊ ವಿತಿನ್ 3 daysಲ್ಲಿ 1 day ನೀವು ಲೈಕ್ ಕಾಮಾಗಿ ಪೀಸ್ಫುಲ್ಲಾಗಿ ಕೂತ್ಕೊಳ್ಳಿ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಕೂತ್ಕೊಂಡು ಈ ಒಂದು ಬುಕ್ಕನ್ನು ಕಂಪ್ಲೀಟಾಗಿ ಬರೀರಿ. ಸೊ ಮನೆಯಲ್ಲೇ ಬರಿಬೇಕು ಅಂತ ಏನಿಲ್ಲ. ಯು ಜಸ್ಟ್ ಗೋ ಔಟ್, ಯಾವುದಾದ್ರೂ ಒಂದು ಕೆಫೆಗೆ ಹೋಗಿ, ಒಂದು ಹೋಟೆಲ್ಗೆ ಹೋಗಿ ಕೂತ್ಕೊಳ್ಳಿ ಆರಾಮಾಗಿ, ಒಂದು ಕಾಫಿನ ಆರ್ಡರ್ ಮಾಡ್ಕೊಳ್ಳಿ, ಅಥವಾ ಬೇರೆ ಏನಾದರೂ ಐಸ್ ಕ್ರೀಮ್ ಆಗಲಿ ಏನಾದರೂ ಒಂದು ಆರ್ಡರ್ ಮಾಡಿಕೊಂಡು ಜಸ್ಟ್ ಚಿಲ್ ಮಾಡ್ತಾ ತಿಂತಾ ನೀವು ಆರಾಮಾಗೆ ಈ ಒಂದು ಬುಕ್ಕನ್ನು ನೀವು ಬರಿಬೋದು. ಓಕೆನಾ. ಸೊ ನಾನೇನು ಮಾಡ್ತಿದ್ದೆ ಅಂತಂದರೆ ಲೈಕ್ ಮನೆಯಲ್ಲಿ ಟೈಮ್ ಇದ್ದಾಗ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಇದ್ದಾಗ ಮನೆಯಲ್ಲೇ ಬರೀತಾ ಇದ್ದೆ. ಇಲ್ಲ ಅಂತಂದರೆ ಆಫೀಸ್ಗೆ ಹೋಗ್ತಿದ್ದೆ. ಸೊ ಆಫೀಸಲ್ಲೂ ಅಷ್ಟೇ ಯಾರೂ ಇಲ್ಲದೆ ಇದ್ದಾಗ, ಡಿಸ್ಟರ್ಬೆನ್ಸ್ ಇದ್ದಾಗ ಆಫೀಸಲ್ಲಿ ಬರೀತಾ ಇದ್ದೆ. ಅಲ್ಲೂ ಆಗಿಲ್ಲ ಅಂತ ಅಂದರೆ ಐ ವಾಸ್ ಜಸ್ಟ್ ಗೋಯಿಂಗ್ ಟು ಐಸ್ ಕ್ರೀಮ್ ಪಾರ್ಲರ್, ಆರಾಮಾಗಿ ಕುತ್ಕೊಳ್ತಾ ಇದ್ದೆ, ಐಸ್ ಕ್ರೀಮ್ ಆರ್ಡರ್ ಮಾಡ್ತಾ ಇದ್ದೆ. ಸೊ ತಿಂತಾ ನಾನು ಈ ಒಂದು ಬುಕ್ಕನ್ನು ಬರಿತಾ ಇದ್ದೆ. ಓಕೆ. ಸೊ ಹಾಗಾಗಿ ನೀವು ಅಷ್ಟೇ ಮನೆಯಲ್ಲೇ ಬರಿಬೇಕು ಅಂತ ಏನಿಲ್ಲ. ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಇದ್ದರೆ ನೀವು ಆಚೆ ಹೋಗಿ ಕಾಫಿ ಕುಡಿತಾ ಅಥವಾ ಐಸ್ ಕ್ರೀಮ್ ತಿಂತಾ ಏನಾದರೂ ಲೈಕ್ ತಿಂತಾ ನೀವು ಈ ಒಂದು ಬುಕ್ಕನ್ನು ಬರಿಬೋದು. ಓಕೆ. ಬರೆದಾದ್ಮೇಲೆ ಯು ಜಸ್ಟ್ ಲೆಟ್ ಇಟ್ ಗೋ. ಓಕೆನಾ. ಸೊ ಡೆಸ್ಪರೇಷನ್ ಬೇಡ. ಓಕೆನಾ. ನಾನು ಈ ಬುಕ್ಕಲ್ಲಿ ಬರೆದಿದ್ದೀನಿ, ನನಗೆ ಆಗಲೇಬೇಕು, ಆಗೇ ಆಗುತ್ತೆ ಅನ್ನೋ ಡೆಸ್ಪರೇಷನ್ ಬೇಡ. ಓಕೆ. ಸೊ ನೀವು ಇಲ್ಲಿ ಬರೆದಿದ್ದೀರಾ, ಜಸ್ಟ್ ಲೆಟ್ ಇಟ್ ಗೋ, ಯೂನಿವರ್ಸ್ಗೆ ಬಿಟ್ಬಿಡಿ. ಓಕೆನಾ. ಸೊ ಯೂನಿವರ್ಸಿಗೆ ಗೊತ್ತು ನೀವು ಇಲ್ಲೇನು ಬರೆದಿದ್ದೀರಾ ಮತ್ತು ನಿಮಗೇನು ಬೇಕು, ಯಾವಾಗ ನಿಮಗೆ ಕೊಡಬೇಕು ಅನ್ನೋದು ಯೂನಿವರ್ಸಿಗೆ ಗೊತ್ತಿರುತ್ತೆ. ಯು ಜಸ್ಟ್ ಹ್ಯಾವ್ ಟು ರೈಟ್ ಡೌನ್ ಯುವರ್ ಡ್ರೀಮ್ಸ್ ಅಷ್ಟೇ. ಓಕೆನಾ. ಸೊ ಬರೆದಾದ್ಮೇಲೆ ನೀವೇನು ಮಾಡಬೇಕು, ಜಸ್ಟ್ ಕ್ಲೋಸ್ ಮಾಡಿ ಎಲ್ಲಾದರೂ ಒಂದು ಕಡೆ ಇಟ್ಕೊಂಡ್ಬಿಡಿ. ನಿಮ್ಮ ಲೈಕ್ ಕಬೋರ್ಡಲ್ಲಾಗಿರ್ಬೋದು, ಎಲ್ಲಾದರೂ ನಿಮ್ಮ ಬ್ಯಾಗಲ್ಲಾಗಿರ್ಬೋದು, ಎಲ್ಲಾದರೂ ಒಂದು ಕಡೆ ಇಟ್ಬಿಡಿ. ಸೊ ಅದನ್ನು ಪದೇ ತೆಗೆದು ನೋಡೋ ಅವಶ್ಯಕತೆ ಇಲ್ಲ. ನೀವು ಬರೆದಿದ್ದೀನಿ ಅಂತಲೂ ನೀವು ನೆನ್ಪಿಟ್ಕೊಳ್ಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಓಕೆನಾ. ಜಸ್ಟ್ ಲೈಕ್ ರೈಟ್ ಇಟ್ ಡೌನ್ ಆ್ಯಂಡ್ ಕೀಪ್ ಇಟ್ ಸಮ್ವೇರ್. ಓಕೆ. ಸೊ ನೆಕ್ಸ್ಟ್ ನೀವು ಇದನ್ನು ಓಪನ್ ಮಾಡಬೇಕಾಗಿರೋದು ಮಂತ್ ಎಂಡಲ್ಲಿ. ಓಕೆನಾ. 30 or 31st ಯಾವಾಗಲಾದರೂ ಮಂತ್ ಎಂಡಲ್ಲಿ ನೀವು ಓಪನ್ ಮಾಡಬೇಕು. ಓಪನ್ ಮಾಡಿ ಆದಮೇಲೆ ಯು ಹ್ಯಾವ್ ಟು ಚೆಕ್ ಯುವರ್ ಸ್ಪೆಷಲ್ ಗೋಲ್ಸ್. ಓಕೆನಾ. ಸ್ಪೆಷಲ್ ಗೋಲ್ಸಲ್ಲಿ ನೀವು ಏನೇನು ಬರೆದಿರ್ತೀರಾ, ಏನೇನು ಬರೆದಿದ್ದೀರಲ್ವಾ, ಸೊ ಅದರಲ್ಲಿ ಯಾವ್ಯಾವ ಡ್ರೀಮ್ ಫುಲ್ಫಿಲ್ ಆಗಿದೆ ಅನ್ನೋದನ್ನು ನೀವು ಬರೀಬೇಕಾಗತ್ತೆ. ಓಕೆನಾ. ಸೊ ನೀವು ಚೆಕ್ ಮಾಡಿದಾಗ ನಿಮಗೆ ಗೊತ್ತಿರತ್ತೆ ಯಾವುದೆಲ್ಲ ಡ್ರೀಮ್ಸ್ ಫುಲ್ಫಿಲ್ ಆಗಿರುತ್ತೆ ಅಂತ. ಫುಲ್ಫಿಲ್ ಆಗಿದರೆ ಈ ರೀತಿ ನೀವು ಟಿಕ್ ಮಾರ್ಕ್ ಹಾಕ್ಬೋದು. ನೋಡಿ, ನಾನು ಇಲ್ಲಿ ಒಂದು ಡ್ರೀಮ್ ಟಿಕ್ ಮಾರ್ಕ್ ಹಾಕಿದ್ದೀನಿ, ಇಲ್ಲಿ ಒಂದು, ಆ್ಯಂಡ್ ನೆಕ್ಸ್ಟ್
ಇಲ್ಲಿ ಒಂದು ಟಿಕ್ ಮಾರ್ಕ್ ಹಾಕಿದ್ದೀನಿ. ಓಕೆ, ಸೊ ಯಾವುದೆಲ್ಲ ಡ್ರೀಮ್ ಫುಲ್ಫಿಲ್ ಆಗಿದೆ ಅದನ್ನು ಟಿಕ್ ಮಾರ್ಕ್ ಹಾಕಿ, ಆಗದೆ ಇರೋದನ್ನು ಜಸ್ಟ್ ಹಾಗೆ ಬಿಟ್ಬಿಡಿ. ಓಕೆನಾ? ಲೈಕ್ ಮುಂದೆ ಕಮಿಂಗ್ ಮಂತ್ಸಲ್ಲೂ ಆ ಡ್ರೀಮ್ ಫುಲ್ಫಿಲ್ ಆಗ್ಬೋದು ಅಲ್ವಾ? ಸೊ ಈ ರೀತಿ ನೀವು ಆಗಿರೋ ಡ್ರೀಮ್ಸ್ನ ನೀವು ಟಿಕ್ ಮಾರ್ಕ್ ಹಾಕಬೇಕು. ಆಗದೆ ಇರೋದನ್ನು ಜಸ್ಟ್ ಹಾಗೆ ಬಿಡಿ. ಕಮಿಂಗ್ ಮಂತ್ಸಲ್ಲಿ ಅದೇನಾದರೂ ಆ ಡ್ರೀಮ್ ಏನಾದರೂ ಫುಲ್ಫಿಲ್ ಆದರೆ ಇವು ಜಸ್ಟ್ ಟಿಕ್ ಮಾರ್ಕ್ ಹಾಕಿ. ಸೊ ಈ ರೀತಿ ಟಿಕ್ ಮಾರ್ಕ್ ಆದರೂ ಹಾಕ್ಬೋದು. ಅಥವಾ ನಾನು ನೋಡಿ ಡೇ ಬೈ ಡೇ ನನ್ನ ಮ್ಯಾಜಿಕ್ ಬುಕ್ಕನ್ನು ತುಂಬ ಡಿಸೈನ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಹಾಗಾಗಿ ಲೈಕ್ ಐ ವಾಸ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್, ಲೈಕ್ ಫ್ಲವರ್ ಕೊಡೋದು ಅಥವಾ ಹಾರ್ಟ್ ಕೊಡೋದು, ಸ್ಮೈಲಿ ಕೊಡೋದು, ಈ ರೀತಿ ಈ ಒಂದು ಬುಕ್ಕನ್ನು ನಾನು ಡಿಸೈನ್ ಮಾಡ್ತಾಯಿದ್ದೆ. ಲೈಕ್ ಆ ಮೂಮೆಂಟಲ್ಲಿ ನನಗೆ ಯಾವ ರೀತಿ ಡಿಸೈನ್ ಮಾಡಬೇಕಂತ ಅನಿಸುತ್ತೋ ಆ ರೀತಿ ಎಲ್ಲ ನಾನು ಮಾಡ್ತಾಯಿದ್ದೆ. ಸೊ ಈ ರೀತಿ ನೀವು ಲೈಕ್ ಕಲರ್ ಪೆನ್ನಲ್ಲಿ ನೀವು ಈ ರೀತಿ ಸ್ಕ್ರ್ಯಾಚ್ ಲೈಕ್ ಈ ಥರ ಮಾಡ್ಬೋದು. ಈ ಥರ ಮಾಡಿರೋದೆಲ್ಲ ಡ್ರೀಮ್ ಎಲ್ಲ ಫುಲ್ಫಿಲ್ ಆಗಿರೋ ಅಂಥ ಡ್ರೀಮ್ಸ್. ಓಕೆನಾ? ಸೊ ನೋಡಿ ಇದೆಲ್ಲ ನನ್ನ ಡ್ರೀಮ್ಸ್ ಎಲ್ಲ ರಿಯಲ್ ಆಗಿರುವಂಥ ಡ್ರೀಮ್ಸನ್ನು ನಾನು ಈ ರೀತಿ ಫಿಲ್ ಮಾಡಿದ್ದೀನಿ ಸ್ಕೆಚ್ ಪೆನ್ನಿಂದ. ಲೈಕ್ ನೋಡಿ, ಇದೆಲ್ಲ ಆಗಿರುವಂತಹ ಡ್ರೀಮ್ಸ್. ಓಕೆ, ಈ ರೀತಿ ನೀವು ನಿಮ್ಮ ಮ್ಯಾಜಿಕ್ ಬುಕ್ಕನ್ನು ನೀವು ಡಿಸೈನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಐ ಹೋಪ್ ಈ ಒಂದು ಮ್ಯಾಜಿಕ್ ಬುಕ್ ಯಾವ ರೀತಿ ಬರೀಬೇಕು ಅನ್ನೋದು ನಿಮಗೆ ಡೌಟ್ ಕ್ಲಿಯರ್ ಆಗಿರುತ್ತೆ. ಸೊ ನಾನು ಪ್ರತಿಯೊಂದೂ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಆ ಸ್ಕ್ರೀನ್ ಮೇಲೆ ನೀವು ನೋಡ್ಕೊಂಡು ಬರೀಬೋದು. ಅಥವಾ ನನಗೆ ನೀವು ಮೆಸೇಜ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿದ್ರೆ ಈ ಪಾರ್ಟ್ ನನಗೆ ಅರ್ಥ ಆಗಲಿಲ್ಲ, ಆ ಪಾರ್ಟ್ ನನಗೆ ಕಳಿಸ್ಕೊಡಿ ಅಂತ ಅಂದರೆ ನಾನು ನಿಮಗೆ ಸ್ಕ್ರೀನ್ಶಾಟನ್ನು ನಿಮಗೆ ಕಳಿಸ್ಕೊಡ್ತೀನಿ. ಓಕೆ, ಸೊ ಈ ಬುಕ್ ಬಂದುಬಿಟ್ಟು 2025 ಬುಕ್. ಓಕೆ, ಸೊ 2026 ಬುಕ್ ಬಂದುಬಿಟ್ಟು ನಾನು ಒಂದು ಬುಕ್ಕನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ಈ ಬುಕ್ ಬಂದುಬಿಟ್ಟು 2026 ಮ್ಯಾಜಿಕ್ ಬುಕ್. ಓಕೆನಾ? ನಾನು ಇದೊಂದು ವೆಬ್ಸೈಟಲ್ಲಿ ತೊಗೊಂಡಿರುವಂಥದ್ದು. ಸೊ ಆ ವೆಬ್ಸೈಟಲ್ಲಿ ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಮತ್ತು ಅವರು ರೀಸ್ಟಾಕ್ ಮಾಡಲೇ ಇಲ್ಲ. ಅವ್ರು ಹೇಳಿದ್ದಾರೆ ರೀಸ್ಟಾಕ್ ಮಾಡೋದೇ ಇಲ್ಲ ಈ ಒಂದು ಇಯರ್ ಎಂಡ್ ತನಕ ಅಂತ ಹೇಳಿದ್ದಾರೆ. ಸೊ ಐ ಡೋಂಟ್ ಥಿಂಕ್ ಸೊ ಲೈಕ್ ಅವೈಲಬಲ್ ಇಲ್ಲ ಅಂತ. ಇನ್ ಕೇಸ್ ಅವೈಲಬಲ್ ಇದ್ದರೆ ನಾನು ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ. ಓಕೆ, ಸೊ ಈ ಒಂದು ಡ್ರೀಮ್ ಬುಕ್ ಈ ಥರ ಕಾಣುತ್ತೆ. ಇಂಟರ್ಫೇಸ್ ಈ ಥರ ಇರುತ್ತೆ. ಇದರಲ್ಲೇ ನೀವು ಲೈಕ್ ವಿಶ್ ಬೋರ್ಡನ್ನು ಸಹ ನೀವು ಹಾಕ್ಬೋದು. ಓಕೆ, ಸೊ ಈ ಒಂದು ವಿಶ್ ಬೋರ್ಡಲ್ಲಿ ನಾನು ಲಾಸ್ಟ್ ವೀಡಿಯೋಲ್ಲಿ ಹೇಳಿದ್ದೀನಿ, ಟ್ರೈಪೋಡ್ ಬೇಕಿತ್ತು ನನಗೆ. ಟ್ರೈಪೋಡ್ ನಾನು ಮೆನ್ಷನ್ ಮಾಡಿದೆ ಜಾನ್ವರಿ ಮಂತಲ್ಲಿ. ಸೊ ಅದು ಫುಲ್ಫಿಲ್ ಆಗಿದೆ. ಓಕೆನಾ? ಸೊ ಲೈಕ್ ತಗೊಂಡಿದ್ದೀನಿ, ಹಾಗಾಗಿ ನಾನು ಥ್ಯಾಂಕ್ ಯು ಅಂತ ಅದ್ರ ಮೇಲೆ ಬರೆದಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಬಂದು ಸೊ ಮಂತ್ ಈ ರೀತಿ ಇರುತ್ತೆ. ಸೊ ಇದರಲ್ಲೂ ನನ್ನದು ಕೆಲವೊಂದು ಡ್ರೀಮ್ಸ್ ಫುಲ್ಫಿಲ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಫಿಲ್ ಮಾಡಿದ್ದೀನಿ. ಸೊ ಜಾನ್ವರಿ ಮಂತಲ್ಲಿ ನಾನು ಬರೆದಿರುವಂತಹ ಡ್ರೀಮ್ಸ್ ಇದು. ಸೊ ಆಲ್ಮೋಸ್ಟ್ ಎಲ್ಲ ಲೈಕ್ 1 2 3 4 5 6 7 ಡ್ರೀಮ್ ಫುಲ್ಫಿಲ್ ಆಗಿದೆ. ಓಕೆನಾ? ಜಾನ್ವರಿ ಮಂತಲ್ಲಿ ನಾನು ಎಷ್ಟು ಆಲ್ಮೋಸ್ಟ್ 13 ಮೆನ್ಷನ್ ಮಾಡಿದ್ದೆ, ಅದರಲ್ಲಿ 7 ಫುಲ್ಫಿಲ್ ಆಗಿದೆ. ಇನ್ನು ಕೆಲವು ಮೆನ್ಷನ್ ಮಾಡಿದ್ದೀನಿ, ಅದು ಆಗಿದೆ ಅಂತ ಅನಿಸುತ್ತೆ. ನಾನು ಲೈಕ್ ಪ್ರಾಪರಾಗಿ ಚೆಕ್ ಮಾಡಿಲ್ಲ. ಚೆಕ್ ಮಾಡಿ ಲೈಕ್ ಐ ಹ್ಯಾವ್ ಟು ಫಿಲ್ ದ್ಯಾಟ್. ಓಕೆ, ಸೊ ಈ ರೀತಿ. ಸೊ ಐ ಹೋಪ್ ನಿಮಗೆ ಯಾವ ರೀತಿ ಬರೀಬೇಕು ಅನ್ನೋದು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮ್ಯಾಜಿಕ್ ಬುಕ್ಸ್ನ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಕಾಮೆಂಟ್ ಸೆಕ್ಷನಲ್ಲಿ ಆಗಿಲ್ಲ ಅಂತಂದ್ರೂ ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲ್ ಆಗಿ ನನಗೆ ಮೆಸೇಜ್ ಮಾಡ್ಬೋದು ನೀವು. ಸೊ ನಾನು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಿರ್ತೀನಿ. ಓಕೆ, ಮ್ಯಾಜಿಕ್ ಬುಕ್ ಬರೆದಾದ್ಮೇಲೆ ಸೊ ದಯವಿಟ್ಟು ನಿಮ್ಮ ಡ್ರೀಮ್ಸ್ ಏನಾದರೂ ಫುಲ್ಫಿಲ್ ಲೈಕ್ ಆಗಿದ್ರೆ ಲೈಕ್ ಆಗಲಿ ಅಂತ ಅನ್ಕೋತೀನಿ. ಸೊ ನಿಮ್ಮ ಡ್ರೀಮ್ಸ್ ಯಾವುದ್ಯಾವುದೆಲ್ಲ ಫುಲ್ಫಿಲ್ ಆಗಿರುತ್ತೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ದಟ್ ನಿಮಗೆ ಈ ಒಂದು ಮ್ಯಾಜಿಕ್ ಬುಕ್ ಟೆಕ್ನಿಕ್ ವರ್ಕ್ ಆಗ್ತಿದೆ ಅಂತ. ಓಕೆ, ಸೊ ದಟ್ ಲೈಕ್ ನನಗೆ ತುಂಬ ಖುಷಿ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಆ್ಯಂಡ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಪ್ಲೀಸ್ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಸೊ ದಟ್ ಲೈಕ್ ಅವ್ರಿಗೂ
ಲೈಕ್ ಅವರ ಡ್ರೀಮ್ ಲೈಫನ್ನು ಡಿಸೈನ್ ಮಾಡಿಕೊಳ್ಳುವಂತಹ ಅವಕಾಶ ಸಿಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೆಟ್ಸ್ ರೈಟ್ dream magic book every month and let's fulfill our dreams. Okay, so thank you so much and tata, take care, bye.